ಹಾಯ್, ವೆಲ್ಕಮ್ ಟು ಅನು ಲೈಫ್ ಸ್ಟೈಲ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಕ್ವಿಕ್ಕಾಗಿ ಒಂದು ರೆಸಿಪಿ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ಗೆ ಬೇಗ ಬೇಗ ಮಾಡಬೇಕು, ಟೈಮ್ ಇಲ್ಲ ಅಂದ್ಬಿಟ್ಟು ಹಂಗೆ ರೆಸಿಪಿನೂ ಶೂಟ್ ಮಾಡಬೇಡ ಅಂತ 25 to 28 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇಲ್ಲಾಗಲೇ ಕಡಾಯಿ ಇಟ್ಬಿಟ್ಟು ಆಯಿಲು ಹಾಕಿದ್ದೀನಿ. ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ರೆಸಿಪಿ ಹೇಳ್ತೀನಿ ಏನು ಅಂತ. ಇವಾಗ ಇದು ಇಷ್ಟು ಗ್ರೈಂಡ್ ಆಗಿದೆ, ಇದನ್ನು ಆಯಿಲ್ಗೆ ಹಾಕ್ಬಿಡೋಣ. ಆ್ಯಕ್ಚುಲಿ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಅಕಾರ್ಡಿಂಗ್ ಅದಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಇದಕ್ಕೆ ನಾನು ಇನ್ನು ಚಿಲ್ಲಿ ಸಾಸು ಹಾಕ್ತೀನಿ, ಗ್ರೀನ್ ಚಿಲ್ಲಿ ಸಾಸು. ಇದನ್ನು 2 minutes ಫ್ರೈ ಮಾಡ್ಕೊಳ್ಳೋಣ. ಇಷ್ಟೊಂದು ಇದ್ರೊಳಗಡೆ ತುಂಬಾ ಫ್ರೈ ಮಾಡಬೇಡಿ, ಆಮೇಲೆ ಅದರಲ್ಲಿರೋ ಸ್ಪೈಸಿ ಹೊರಟೋಗ್ಬಿಡುತ್ತೆ. ಎಣ್ಣೆಲಿ ಫ್ರೈ ಮಾಡಿದ್ರೆ ಆ್ಯಕ್ಚುಲಿ ಚಿಲ್ಲಿದು ಖಾರ ಕಡಿಮೆ ಆಗಿಬಿಡುತ್ತೆ. ತುಂಬ ಏನು ಬೇಡ, ಸ್ವಲ್ಪ ನೀವು ಖಾರನೇ ತಿನ್ನಲ್ಲ ಹಂಗಿದ್ರು ತಿನ್ನಬೇಕು ಚಿಲ್ಲಿ ಚಿಕನ್ ಅಂದರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ. ಖಾರಕ್ಕೆ ಬೇಕಾದರೆ ಪೆಪ್ಪರ್ ಪೌಡರ್ನ ಹಾಕೋಬೋದು, ಬಟ್ ನಮ್ಗೆ ಖಾರ ಬೇಕಾಗಿರೋದ್ರೆ ಇಷ್ಟೇ ಸಾಕು. ನಾನು ಇವಾಗ ಚಿಕನ್ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಚಿಕನ್ ಹಾಕ್ಕೊಂಡಿದ್ದೀನಿ, ರಾಕ್ ಸಾಲ್ಟ್ ಹಾಕ್ಬಿಡ್ತೀನಿ ಟೇಸ್ಟಿಗೆ ಹಾಕ್ಕೊಂಡಂಗೆ. ಇದು 1 kg ಚಿಕನ್ ಇದೆ. ಇದು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ, ಗ್ರೇವಿ ಅಂದರೆ ಸ್ವಲ್ಪ ನೀವು ಸಾಲ್ಟ್ ಜಾಸ್ತಿ ಹಾಕೋಬೋದು. ಅರ್ಶಿನ ಪುಡಿ, ಉಪ್ಪು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ನಾನು ಫ್ರೈ ಆಗೋಗಿ ಬಿಟ್ಬಿಡ್ತೀನಿ. ಮೀನ್ಸ್ ಇದಕ್ಕೇನು ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇಲ್ಲ, ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ನಂದಿನಿ, ನಾಗಾರ್ಜುನ ರೆಸ್ಟೋರೆಂಟಲ್ಲೆಲ್ಲ ತಿಂದಾಗ ಹೆಂಗಿರುತ್ತೆ ಆ ಥರ ಇರುತ್ತೆ. ಇದು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫ್ಲೇಮ್ ಜೋರು ಮಾಡಿಕೊಂಡು ಚೆನ್ನಾಗಿದ್ದು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುಕ್ ಆದಮೇಲೆ ನಮ್ಮ ತನ್ವಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾವೇನು ಅಡುಗೆ ಮಾಡೋಂಗಿಲ್ಲ, ಅವಳೇ ಎಲ್ಲ ಮಾಡ್ಕೊಡ್ತಾಳೆ. ಅದಕ್ಕೆ ಅವಳಿಗೆ ಕುಕ್ಕಿಂಗ್ನ ನೋಡೋಕೆ ಅಷ್ಟು ಇಂಟ್ರೆಸ್ಟ್. ಅವಳಿಗೆ ವಿಡಿಯೋಯಿಂದ ಅಂತಲ್ಲ, ವಿಡಿಯೋ ಮಾಡೋಕ್ಕೆ ಮುಂಚೆಯಿಂದನೂ ಅಷ್ಟೇ ಅವಳಿಗೆ ಕುಕ್ಕಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನೋಡಿ, ಇದು ಕ್ಲೀನಾಗೆ ಫುಲ್ಲು ಗ್ರೀನ್ ಚಿಲ್ಲಿ ಕೋಟ್ ಆಗಿದೆ ಇದಕ್ಕೆ, ಅದಕ್ಕೆ ಈಚೆ ಹೋಗು ಅಂತ ಹೇಳಿದ್ರು. ಇವಾಗ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಒಂದು 2 minutes ಆದಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ನಾನು ಹೇಳ್ತೀನಿ. ಇದು ಇಷ್ಟು ಬಾಡಿದೆ, ಇದು ಸಾಕು ಇಷ್ಟು. ಇವಾಗ ನೆಕ್ಸ್ಟು ಏನೇನು ಹಾಕೋಬೇಕು ಹಾಕೊಂಡ್ಬಿಡೋಣ. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿ ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಸೋಯಾ ಸಾಸ್ ಇಷ್ಟ ಇಲ್ಲ, ನಾನು ಫ್ರೈಡ್ ರೈಸ್ಗೂ ಹಾಕ್ಸಲ್ಲ, ಬಟ್ ಇದಕ್ಕೆ ರೆಸಿಪಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ಜಾಸ್ತಿ ಇರೋಯ್ತು ಇಲ್ಲ, ಅಷ್ಟೇ ಹಾಕ್ಬೇಕಾಗಿದ್ದು. ನಾವು ಹಂಗೆ ಕವರ್ ಅಪ್ ಮಾಡೋದು ಇಲ್ಲ, ಅಷ್ಟೇ ಸಾಕು. ಕರೆಕ್ಟಾಗಿ ಬಂದಿದೆ ಕಲರು, ಅಷ್ಟೇ ಬೇಕಾಗಿದ್ದು. ಒಂದು 2 ಸ್ಪೂನ್ಸ್ ಅಷ್ಟು, ಬಟ್ ಅದು ನಂಗೆ ಅಷ್ಟೊಂದು ಲಿಕ್ವಿಡಿ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಇದು ಗ್ರೀನ್ ಚಿಲ್ಲಿ ಪೇಸ್ಟು, ಸಾಸು, ಇದೊಂದು ಸ್ವಲ್ಪ ಹಾಕೋಣ. ನಾನು ತುಂಬ ಕಡಿಮೆ ಈ ಸಾಸಸ್ ಎಲ್ಲ ಹಾಕಿ ಅಡುಗೆ ಮಾಡೋದು. ನಾನು ಅಷ್ಟೆಲ್ಲ ಈ ಥರ ಸಾಸಸ್ಸು 2 ಸ್ಪೂನ್ಸು 2 to 3 ಸ್ಪೂನ್ಸ್ ಅಷ್ಟು ಚಿಲ್ಲಿ ಸಾಸ್ ಹಾಕಿದ್ದೆ ನಾನು, ಗ್ರೀನ್ ಚಿಲ್ಲಿ ಸಾಸು. ಒಂದು ಸತಿ ಮಿಕ್ಸ್. ಆ್ಯಕ್ಚುಲಿ ಅದು ಸಾಸ್ ಹಾಕಿದ್ರೇ ಅನಿಸುತ್ತೆ ಆ ರೆಸ್ಟೋರೆಂಟಲ್ಲಿರೋ ಸ್ಮೆಲ್ ಬರೋದು, ಯಾಕಂದರೆ ಅದು ಹಾಕಿದ ತಕ್ಷಣ ಅದೇ ಸ್ಮೆಲ್ ಬರ್ತಾ ಇದೆ. ಆ್ಯಕ್ಚುಲಿ ಚಿಕನ್ ಕುಕ್ಕಿಂಗ್ ಟೈಮ್ ಬಂದು 12 minutes. ನಾವು ಅರ್ಧ ಗಂಟೆ ಆದರೂ ಇಟ್ಟಿರ್ತೀವಿ. ಅದು ಆ್ಯಕ್ಚುಲಿ ಅಷ್ಟೊತ್ತಿಟ್ಟರು ಕುಕ್ ಆಗಿಲ್ಲ ಅಂತಾರಲ್ಲ, ಅದು ಓವರ್ ಕುಕ್ ಆಗಿರುತ್ತೆ. 12 minutes ಸಾಕು ಚಿಕನ್ ಕುಕ್ ಆಗೋದಕ್ಕೆ. ಇದೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದೇ ನೀರು ಹಾಕ್ಬಿಡ್ತೀನಿ. ಅದರಲ್ಲಿ ಸ್ವಲ್ಪ ನೀರಿತ್ತು ಅನ್ಸುತ್ತೆ, ಕಾಣಿಸ್ತಿತ್ತು.
ನೋಡಿ ಇಷ್ಟು ಚಿಕನ್ ಮುಳುಗೋಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಬೇಯಕ್ಕೆ ಬಿಟ್ಕೊಳ್ಳೋಣ. ಬೇಯಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಿ. ಈಗ ನೋಡೋಣ, ಇದು ಫುಲ್ ಡನ್. ಇದು ನಾನು ಕಟ್ ಮಾಡಿ ನೋಡಿದೆ, ಒಂದು ಫುಲ್ ಆಗೋಗ್ಬಿಟ್ಟಿದೆ. ಫುಲ್ ಚಿಕನ್ ಫುಲ್ ಬೆಂದೋಗ್ಬಿಟ್ಟಿದೆ. ಇವಾಗ ಲಾಸ್ಟ್ ಫೈನಲ್ ಟಚ್ಚು, ಅವು ಹಂಗೆ ಹಾಕೋದಲ್ಲ, 2 ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲವರ್ಗೆ ಕಾರ್ನ್ಫ್ಲವರ್ ಸಿಲ್ಲರಿ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೆ ಹಾಕೋದಲ್ವಾ, ಇಲ್ಲ ಅಂದರೆ ಹಾಕ್ಬಿಡ್ತಿದ್ದೆ ನಾವು. ಹಾಕ್ಬಿಟ್ಟಿದ್ರೆ ಅಷ್ಟೇ. ಆಮೇಲೆ ನಿಮಗೆ ಹಬ್ಬ ಬಂದ್ಬಿಡ್ತಾಯಿತ್ತು ನನಗೆ. ಇದು ಒಂಚೂರು ಲಂಪ್ಸ್ ಇಲ್ದಂಗೆ ಕಲಿಸ್ಕೋಬೇಕು. ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಬಿಟ್ಟು ಅದು ಹಾಕಿದ ತಕ್ಷಣ ಅದು ಕಂಬೈಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಆಗಿದೆ. ಇವಾಗ ಕುದಿಬೇಕಾದ್ರೆ ಫುಲ್ 1 ರೌಂಡು ಹಾಕ್ಬಿಟ್ಟು ಫ್ಲೇಮ್ ಜೋರು ಮಾಡಿ ಇವಾಗ ಇಮಿಡಿಯೇಟ್ ಕೈ ಬಿಡ್ದಾರಂಗೆ ಕಲಿಸಿದ್ರೆ ಹಂಗೆ ನೋಡಿ ಆಗಲೇ ಸ್ಟಾರ್ಟ್ ಆಗೋಯ್ತದು ಅದ್ರದ್ದು ಥಿಕ್ನಿಂಗ್ ಆಗೋದಕ್ಕೆ. ನೋಡಿ ಫುಲ್ಲು ಆಗಲಿ ಹೆಂಗೆ ಸೇಮ್ ಬಂತಲ್ಲ ಟೆಕ್ಸ್ಚರು ಅಲ್ಲ. ನೋಡಿ ಹಾಕಿದ ತಕ್ಷಣವೇ ಹಂಗೆ ಆಯಿತು. ಐ ಥಿಂಕ್ ಈ ರೆಸಿಪಿನೂ ಹಿಟ್ ಅಂತ ತಿಂದಮೇಲೆ ಹೇಳ್ತೀನಿ ನಾನು. ನೈಸ್ ಎಲ್ಲ ರೆಸ್ಟೋರೆಂಟ್ ಇರೋದು ಯಾವುದೂ ಸಿಕ್ಕಲ್ಲ ಅಂತಲ್ಲ, ಎಲ್ಲನೂ ಸಿಗುತ್ತೆ ಟ್ರೈ ಮಾಡಿದ್ರೆ. ಬಟ್ ನನಗೆ ಇನ್ನೊಬ್ರು ಹೇಳಿದ್ದು, ಯಾಕಂದರೆ ನಾನು ಯಾವಾಗಲೂ ಈಚೆ ತಿಂತೀನಿ ಅಂತ. ಇವಾಗ ನಾನು ಈಚೆ ಆ್ಯಕ್ಚುಲಿ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಏನಿದ್ರು ಮನೇಲೇ ಒಂದು 4-5 ರೆಸಿಪಿನ ಮಿಕ್ಸ್ ಮಾಡಿ ಒಂದು ರೆಸಿಪಿಯಾಗಿ ನಾನೇ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ನನಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಏನಾನ ಮಾಡಿ ಒಂದು ರೆಸಿಪಿನ ತೆಗ್ದು ಮಾಡ್ತಾಯಿದ್ದೀನಿ. ಹಂಗೆ ವೀಡಿಯೋನೂ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಿಮಗೂ ಶೇರ್ ಮಾಡ್ಬೋದಲ್ಲ ನನ್ನ ರೆಸಿಪಿ ಅಂತ. ಹಂಗಂತ ದೊಡ್ಡ ಕುಕ್ಕು ಅಲ್ಲ, ದೊಡ್ಡ ಶೆಫು ಅಲ್ಲ, ನನಗೇನು ಬರುತ್ತೋ ಅದು ನಾನು ಶೇರ್ ಮಾಡ್ತಾಯಿದ್ದೀನಿ. ಸಿ ಎಷ್ಟು ಚೆನ್ನಾಗಾಯಿತು ಗೊತ್ತಾ, ಅದು ಕಂಬೈಂಡ್ ಆಗಿದ್ದು ನೋಡಿ ಎಷ್ಟು ಚೆನ್ನಾಗಾಯಿತು. ವೆರಿ ನೈಸ್. ಇವಾಗ ಇದನ್ನು ಟೇಸ್ಟ್ ಮಾಡಿದ್ರೆ ಮುಗೀತು. ಇದನ್ನು ಡಿಶ್ ಔಟ್ ಮಾಡ್ತೀನಿ. ಬಟ್ ಡಿಶ್ ಔಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟು ಮಾಡಿ. ಹಂಗೆ ಏನಾದರೂ ಸರಿ ಕಮೆಂಟ್ ಮಾಡಿ. ಇಲ್ಲ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡೋಣ ಅದು ಮಾಡೋದಕ್ಕೆ. ನಾನು ಯಾರನ್ನ ನೆಕ್ಸ್ಟ್ ರೆಸಿಪಿ ಅಂತ ಹೇಳಿದ್ರೆ ಬರೆದಿಟ್ಕೊಂಡಿರ್ತೀನಿ, ಟ್ರೈ ಮಾಡ್ತೀನಿ ನಾನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 130, 128 ವೀಡಿಯೋಸ್ ಅಷ್ಟು ಜನ ನೋಡ್ತೀರಾ. ಒಂದೇ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮಗೂ ಖುಷಿ ಆಗುತ್ತಲ್ವಾ. ನೋಡೋಣ, ನಾನು ಅಂದ್ಕೊಂಡಿದ್ದೀನಿ 100 ಸಬ್ಸ್ಕ್ರೈಬರು ಯಾರು ಆಗ್ತಾರೋ ಅವ್ರಿಗೊಂದು ಗಿಫ್ಟ್ ಕೊಡೋಣ ಅಂತ. ಗೊತ್ತಿರೋರೇ ಆಗ್ತಾರೆ, ಗೊತ್ತಿರೋರಿಗೆ ಗಿಫ್ಟ್ ಕೊಡೋಣ ಅಂತ. ಮೀನ್ಸ್ ಇದು ಯಾವುದು ಟ್ರಿಕ್ಸ್ ಅಲ್ಲ ಫಾಲೋವರ್ಸ್ನ ತೊಗೊಳೋದಕ್ಕೆ. ಬಟ್ ನನಗೆ ಅನಿಸಿರೋದು ನಂದೊಂದು ಸ್ಮಾಲ್ ಮೈಲ್ ಸ್ಟೋನ್ ಅದು. ಅದು ಯಾರು 100th ಸಬ್ಸ್ಕ್ರೈಬ್ ಮಾಡ್ತಾರೋ ಅವ್ರಿಗೊಂದು ಸ್ಮಾಲ್ ಗಿಫ್ಟ್ ನನ್ನ ಕಡೆಯಿಂದ. ಇವಾಗ ಇದನ್ನು ಡಿಶ್ ಔಟ್ ಮಾಡಿಬಿಟ್ಟು ನಾನು ಟೇಸ್ಟ್ ಹೇಳ್ತೀನಿ. ನಾವೇನೋ ಇವಳಿಗೆ ಕರ್ಕೊಂಡು ಬಂದಂಗೆ, ಪ್ಲೀಸ್ ತಾನ್ವಿ ಅಡುಗೆ ಮಾಡು ಬಾ ತನ್ವಿ ಅಂತ ಕರೆದಂಗೆ. ನನ್ನ ಮಗಳು ಮುನ್ಸ್ಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತಾಳೆ ಗೊತ್ತಾ. ಶೋ ಎಲ್ಲಮ್ಮ ಹೆಂಗೆ ಮುನ್ಸ್ಕೊಳ್ಳೋದು. ಬಂಗಾರಿ ಇದು ನಂದು, ಬಂಗಾರಿ. ಟೇಸ್ಟಿಂಗ್ ಟೈಮ್. ಸಾಫ್ಟಾಗಿ ಆಗಿದೆ. ಬಿದ್ದೋಗ್ಬಿಟ್ಟು ಹುಷಾರು. ಲೆಟ್ ಮೀ ಟ್ರೈ ಫಸ್ಟ್. ಓಕೆ. ಅಷ್ಟೆಲ್ಲ ಬಿಸಿ ಇಲ್ಲ, ಉಪ್ಪು ಮಾಡಿದ್ದೀನಿ. ಇಲ್ಲ ಬಿಸಿ. ಟೇಸ್ಟಿಂಗ್ ಟೈಮ್. ಹೆಂಗೆ ಕುಕ್ ಆಗಿದೆ ನೋಡಿ. ಬೋನ್ ಎಲ್ಲನೂ ಬಂದ್ಬಿಡೋ ಹಂಗೆ ಕುಕ್ ಆಗಿಬಿಟ್ಟಿದೆ. ಇವಾಗ ಟೇಸ್ಟ್ ಮಾಡೋಣ. ಸಾಫ್ಟಾಗಿ ಆಗಿದೆ. ಖಾರ ಇದೆ ಬಟ್ ಟೇಸ್ಟು ನಾನು ಯಾರಿಗೂ ಏನು ಕಡಿಮೆ ಇಲ್ಲ. ನಂದಿನಿ ಅವ್ರಿಗೂ ಏನು ಕಡಿಮೆ ಇಲ್ಲ, ಮತ್ತು ನಾಗಾರ್ಜುನ ಅವ್ರಿಗೂ ಏನು ಕಡಿಮೆ ಇಲ್ಲ. ಚೆನ್ನಾಗೇ ಬಂದಿದೆ. ನಾನು ಹೇಳಿಲ್ವಾ ವ್ಲಾಗ್ ಮಾಡ್ಬೇಕಾದ್ರೆ ನಾನು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಕ್ಯಾಮ್ರಾಮ್ಯಾನ್ಗೆ ಟೇಸ್ಟ್ ಮಾಡಿಸೋಣ. ಚೆನ್ನಾಗಿದೆ ರೀ. ಅವ್ರಿಗೆ ಸ್ವಲ್ಪ ಶೈ, ನಾಚಿಕೆ.
ಚೆನ್ನಾಗಿದೆ. ಪ್ಲೀಸ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತಂಬಿಗೆ ಒಂಚೂರು ಟೇಸ್ಟ್ ಮಾಡಿಸ್ತೀನಿ. ನಮಗೆಲ್ಲ ಸ್ಪೂನು ಫೋರ್ಕು ಅದೆಲ್ಲ ಸೆಟ್ ಆಗಲ್ಲ. ನಾವು ಕನ್ನಡದವರು, ಅದರಲ್ಲೂ ಬೆಂಗಳೂರಲ್ಲಿರೋರು. ನಮಗೆ ಕೈಯಲ್ಲೇ ತಿನ್ನಬೇಕು. ನಾನು ಇವಾಗ ಎತ್ಕೊಂಡಲ್ಲ ಅಂತ ಫೋರ್ಕ್ ತೊಗೊಂಡೆ, ಹಿಂಗೆ ತಿಂದು ಹಿಂಗೆ ಮಾಡೋದು ನಂಗೆ ತುಂಬ ಖುಷಿ. ಬಾಯ್, ಸಬ್ಸ್ಕ್ರೈಬ್ ಮಾಡಿ.